ಎಲ್ಲರಿಗೂ ಬೆಳಗಿನ ಶುಭೋದಯ. ಪ್ರಾರ್ಥನಾ ಅವಧಿಯ ಸಚೇತನ ಕಾರ್ಯಕ್ರಮದ ಇಂದಿನ ವಿಷಯ ಬದಾಮಿ. ಈ ತಿಂಗಳ ಪೂರ ನಾವು ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ತೀವಿ. ಶಾಲೆಯಲ್ಲಿ ಈ ತಿಂಗಳು ನಾವು ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ಳೋದಕ್ಕೋಸ್ಕರವಾಗಿ ಈ ವಾರಡಿ ಪೂರ್ಣ ಏನೈತೆ ಅಂದ್ರೆ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಐತಿ ಮಾಹಿತಿ. ಈ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿಸ್ಕೊಡಕ್ಕೆ ಸಚೇತನ ಕಾರ್ಯಕ್ರಮ ಬಹಳ ಉಪಯುಕ್ತ ಆಗೈತಿ. ಹಾಗಾಗಿ ಇಂದಿನ ವಿಷಯ ಬದಾಮಿ. ಈ ಬದಾಮಿ ವಿಷಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದಂಥ ಶ್ರೀನಿಧಿ ಸಂಕ್ನೂರ್ ಹಾಗೂ ಅಂಕಿತಾ ಶಿಂದೆ ಇಬ್ಬರು ರೆಡಿ ಅದಾರ. ಬನ್ನಿ ಕೇಳೋಣ. ನನ್ನ ಹೆಸರು ಶ್ರೀನಿಧಿ ಸಂಕ್ನೂರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬದಾಮಿ ಚಾಳುಕ್ಯ ನಗರ ಇತಿಹಾಸ ಹೇಳುತ್ತೇನೆ. ಬಾದಾಮಿ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಚಾಲುಕ್ಯ ನಗರ ರಾಜಧಾನಿಯಾಗಿತ್ತು. ಇಲ್ಲಿನ ಐತಿಹಾಸಿಕ ಸ್ಥಳದಲ್ಲಿ ಬನಶಂಕರಿ ದೇವಾಲಯ, ಗುಹಾಂತರ ದೇವಾಲಯಗಳು ಮತ್ತು ಪುರಾತತ್ವ ಶಾಸ್ತ್ರೀಯ ಸ್ಥಳಗಳು ಮುಖ್ಯವಾಗಿವೆ. ಚಾಲುಕ್ಯ ನಗರ ಕಾಲದಲ್ಲಿ ಇದು ಪ್ರಮುಖ ಕೇಂದ್ರವಾಗಿತ್ತು. ಬನಶಂಕರಿ ದೇವಾಲಯವು ರಾಷ್ಟ್ರಕೂಟ, ಕಲ್ಯಾಣ ಚಾಳುಕ್ಯ, ವಿಜಯನಗರ ಮತ್ತು ಮರಾಠರ ಕಾಲದಲ್ಲಿ ಪುನರ್ನಿರ್ಮಾಣಗೊಂಡು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧ ಪಡೆದಿದೆ. ಬಾದಾಮಿಯ ಮುಖ್ಯ ಐತಿಹಾಸಿಕ ಸ್ಥಳಗಳು: ಬನಶಂಕರಿ ದೇವಾಲಯ. ಇದು ಬಾದಾಮಿಯ ಪ್ರಮುಖ ಧಾರ್ಮಿಕ ಸ್ಥಳ. ಬನಶಂಕರಿ ದೇವಾಲಯ ಇದು ಬಾದಾಮಿಯ ಮುಖ್ಯ ಧಾರ್ಮಿಕ ಸ್ಥಳ. ಇದು ಬಾದಾಮಿಯ ಪ್ರಮುಖ ಧಾರ್ಮಿಕ ಸ್ಥಳ. ದೇವಾಲಯವು ನಾಗಮಿಯರು ರಾಷ್ಟ್ರಕೂಟ ಕಾಲದ ರಚನೆಗಳು ಪಕ್ಕದಲ್ಲಿವೆ. ವಿಜಯನಗರದ ಕಾಲದಲ್ಲಿ ಪುನಃ ನಿರ್ಮಿಸಲ್ಪಟ್ಟಿದೆ. ಗುಹಾಂತರ ದೇವಾಲಯ. ಬಾದಾಮಿ ಗುಹೆಗಳು ಚಾಲುಕ್ಯರ ಕಾಲ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿನ ವಾಸ್ತುಶಿಲ್ಪವು ಅಂದಿನ ಕಲೆ ಮತ್ತು ಧಾರ್ಮಿಕ ನಂಬಿಕೆಗಳನ್ನು ತೋರಿಸುತ್ತವೆ. ಐಹೊಳೆ. ಇದು ಬಾದಾಮಿ ಚಾಲುಕ್ಯ ನಗರ ರಾಜಧಾನಿಯಾಗಿತ್ತು ಮತ್ತು ದೇವಾಲಯಗಳು ತೊಟ್ಟಿಲು ಎಂದು ಕರೆಯುತ್ತದೆ. ಇತಿಹಾಸದ ಅವಲೋಕನ: ಚಾಲುಕ್ಯರ ಆಳ್ವಿಕೆ. ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿದ್ದು ಅವರ ಕಾಲದಲ್ಲಿ ದೇವಾಲಯಗಳು ನಿರ್ಮಾಣ ಮತ್ತು ಕಲೆ ಬೆಳೆದು ಬಂದಿತ್ತು. ರಾಷ್ಟ್ರಕೂಟರು ಮತ್ತು ಚಾಲುಕ್ಯರ ಈ ಅವಧಿಯಲ್ಲಿ ಬನಶಂಕರಿ ದೇವಾಲಯವು ಬನದ ದೇವಿಯಾಗಿ ಪೂಜಿಸಲ್ಪಡುತ್ತಿತ್ತು. ಅಚ್ಯುತರಾಯನ ಕಾಲದಲ್ಲಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಬನದ ಮಾಹಿ ಎಂದು ಕರೆಯಲಾಯಿತು. ಮುಸ್ಲಿಂ ಆಕ್ರಮಣ. ಈ ಆಕ್ರಮಣದಿಂದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದಂತಹ ಮುದ್ದು ಮಕ್ಕಳಿಗೆ ಧನ್ಯವಾದಗಳು.